ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಶೋರೂಮಿಗೆ ಬಂದು ಮನೋಜ್ ಸ್ವಲ್ಪ ಲೇಟ್ ಆಗಿಬಿಡ್ತು. ರತಿ ಮನೆಯವ್ರ ಸಮಸ್ಯೆ ಇತ್ತಲ್ಲ, ಅದನ್ನ ನನಗೆ ಗೊತ್ತಿರೋರ ಹತ್ರ ಮಾತಾಡಿ ಹೆಲ್ಪ್ ಕೇಳೋಣ ಅಂತ ಹೋಗಿದ್ದೆ ಅಂತ ಹೇಳಿದಾಗ, ಯಾರು ಹೆಲ್ಪ್ ಮಾಡ್ತಿದ್ದಾರೆ ನಿನಗೆ ಅಂತ ಮನೋಜ ಕೇಳ್ತಾನೆ. ಅದು ಮದುವೆಗೆ ಅಂತ ಮೇಕಪ್ಗೆಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ನನಗೆ ಪರಿಚಯ ಆದವರು ಸ್ವಲ್ಪ ದೊಡ್ಡ ವ್ಯಕ್ತಿನೇ ಇದ್ದಾರೆ. ನಮ್ಮ ಸಮಸ್ಯೆ ಏನು ಅಂತ ಅವ್ರಿಗೆ ಹೇಳಿದ್ದೀನಿ, ನಾನು ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ರು ಅಂತ ರೋಹಿಣಿ ಹೇಳ್ತಿರುವಾಗ, ನೀನು ಹೇಳ್ತಿರೋದನ್ನ ನಾನು ನಂಬೋದಾ ಅಂತ ಮನೋಜ ಕೇಳ್ತಾನೆ. ನಂಬಿಕೆ ಇಟ್ಕೊಳ್ಳಿ ಮನೋಜ್, ಅವರು ಇಂಥ ಸಮಸ್ಯೆಗಳನ್ನ ಬಗೆಹರಿಸೋದನ್ನೇ ಸೈಡ್ ಜಾಬ್ ಆಗಿ ಇಟ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಹಾಗಾದ್ರೆ ಅವ್ರಿಗೆ ದುಡ್ಡೇನಾದ್ರೂ ಕೊಡ್ಬೇಕಾ ಅಂತ ಮನೋಜ ಕೇಳ್ತಾನೆ. ದುಡ್ಡೇನು ಕೊಡ್ಬೇಕಾಗಿಲ್ಲ ಮನೋಜ್, ಒಂದೇ ಒಂದು ಟಿವಿ ಮತ್ತೆ ಎಸಿನ ಕೊಡಬೇಕು ಅಷ್ಟೇನೆ ಅಂತ ರೋಹಿಣಿ ಹೇಳಿದಾಗ, ಏನು ಟಿವಿ ಎಸಿನ? ಇಲ್ಲ ಇಲ್ಲ ಅದೆಲ್ಲ ಏನು ಬೇಕಾಗಿಲ್ಲ, ನಾನು ಈಗಾಗಲೇ ಸೂರ್ಯನ ಹತ್ರ ಮಾತಾಡಿಟ್ಟಿದ್ದೀನಿ, ಅವನೇ ಎಲ್ಲ ಮಾತಾಡಿ ಸರಿ ಮಾಡ್ತಾನೆ, ನೀನು ಸುಮ್ಮನೆ ಇದ್ಬಿಡು ಅಂತ ಮನೋಜ ಹೇಳ್ತಾನೆ. ನೀವು ಯಾಕೆ ಸೂರ್ಯನ ಮಾತಾಡು ಅಂತ ಹೇಳಿದ್ರಿ ಅಂತ ರೋಹಿಣಿ ಕೇಳಿದಾಗ, ನೀನು ಯಾಕೆ ಬೇರೆಯವ್ರಿಗೆ ಹೇಳಿದ್ಯಾ, ನನ್ನನ್ನೊಂದು ಮಾತಾದ್ರೂ ಕೇಳಬೇಕಲ್ವಾ ನೀನು ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ, ನೀವು ಸೂರ್ಯನ ಹತ್ರ ಮಾತಾಡಿದ್ದೀರಾ ಅಂತ ನನಗೇನು ಗೊತ್ತಾಗಬೇಕು ಮನೋಜ್, ನಾನು ಕೇಳಿದ್ರಾ ನೀವು ಅಂತ ರೋಹಿಣಿ ಕೇಳಿದಾಗ, ಈಗಾಗಲೇ ಶೋರೂಮಲ್ಲಿ ವ್ಯಾಪಾರ ಕಡಿಮೆ ಆಗಿದೆ, ಇದರಲ್ಲಿ ಟಿವಿ ಎಸಿ ಬೇರೆ ಕೊಡಬೇಕಾ, ಅದೆಲ್ಲ ಆಗಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಮೊದಲು ಪ್ರಾಬ್ಲಮ್ ಸಾಲ್ವ್ ಆಗಲಿ ಮನೋಜ್, ಅದನ್ನೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ ಅಂತ ರೋಹಿಣಿ ಹೇಳಿದಾಗ, ಏನು ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ಡೀಲರ್ಸ್ಗೆಲ್ಲ ದುಡ್ಡು ಕೊಡಬಾರ್ದಾ, ಅವ್ರೇನು ನಮಗೆ ಸುಮ್ಮನೆ ಕೊಟ್ಬಿಡ್ತಾರ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ, ನಾನು ಈ ಸಮಸ್ಯೆ ಪರಿಹಾರ ಆಗಲಿ ಅಂತ ತುಂಬ ಕಷ್ಟಪಟ್ಟು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ, ನಿಮಗೆ ಎ ಸಿ ಟಿವಿನೇ ಮುಖ್ಯ ಆಗೋಯ್ತಲ್ವಾ ಅಂತ ಕೇಳಿದಾಗ, ನಾನು ಅದ್ರ ಬಗ್ಗೆ ಅಲ್ಲ ರೋಹಿಣಿ ಹೇಳ್ತಿರೋದು, ಈಗಾಗಲೇ ಬಿಸ್ನೆಸ್ಸು ಡಲ್ಲಾಗಿ ನಡೀತಿದೆ, ಕೊಡು ಅಂದರೆ ನಾನು ಎಲ್ಲಿಂದ ತಂದು ಕೊಡಲಿ ಅಂತ ಮನೋಜ ಹೇಳ್ತಿರುವಾಗ, ಅಲ್ಲಿ ಕೆಲಸ ಮಾಡ್ತಿದ್ದ ರಾಜ ಬಂದು, ಸರ್ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತಂದರೆ ನಾನು ಒಂದು ಐಡಿಯಾ ಕೊಡಲ ಅಂತ ಕೇಳ್ತಾನೆ. ನಾನೇ ಬಿಸ್ನೆಸ್ಸಲ್ಲಿ A to Z ತಿಳ್ಕೊಂಡಿರೋನು, ನೀನು ನನಗೆ ಐಡಿಯಾ ಕೊಡ್ತೀಯಾ, ನನಗೆ ಇವಾಗ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಬಿಡಪ್ಪ ಅಂತ ಮನೋಜ ಹೇಳ್ತಿರುವಾಗ, ಅಯ್ಯಯ್ಯೋ ಹಾಗಲ್ಲ ಏನೂ ಇಲ್ಲ ಸರ್, ನಮ್ಮೂರಿನ ಅಂಗಡಿಯಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ರು, ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ ಅಂತಾನೆ. ಆಗ ಅವ್ರು ಏನು ಹೇಳ್ತಾರೆ ಅಂತ ಮೊದಲು ಕೇಳೋಣ ಇರಿ ಮನೋಜ್ ಅಂತ ರೋಹಿಣಿ ಹೇಳಿದಾಗ, ಸರಿ ಹೇಳು ಅಂತ ಮನೋಜ ಕೇಳ್ತಾನೆ. ಸರ್, ನಮ್ಮೂರಲ್ಲಿ ಒಂದು ಅಂಗಡಿ ಇತ್ತು, ಅದ್ರ ಹೆಸರು ಅಂತ ಹೇಳೋದಕ್ಕೆ ಹೋದಾಗ, ಈಗ ಹೆಸರೆಲ್ಲ ಬೇಕಾ, ಮೊದಲು ವಿಷಯ ಏನು ಅಂತ ಹೇಳು ಅಂತ ಮನೋಜ ಕೇಳ್ತಾನೆ. ಅಲ್ಲಿ ವ್ಯಾಪಾರನೇ ತುಂಬ ಡಲ್ಲಾಗಿ ಆಗ್ತಿತ್ತು ಸರ್, ಅಂಗಡಿಯವನು ಅದಕ್ಕೆ ಅಂತ ಒಂದು ಆಫರ್ ಕೊಟ್ಟ, ಅದರಿಂದ ಅಂಗಡಿ ವ್ಯಾಪಾರ ಭಯಂಕರವಾಗಿ ಪಿಕಪ್ ಆಗ್ಬಿಡ್ತು ಸರ್ ಅಂತ ರಾಜ ಹೇಳಿದಾಗ, ಏನು ಐಡಿಯಾ ಕೊಟ್ಟರು ಅಂತ ರೋಹಿಣಿ ಕೇಳ್ತಾಳೆ. ನಮ್ಮೂರಲ್ಲಿ ಟಿವಿ ಎಸಿ ಫ್ರಿಡ್ಜ್ನೆಲ್ಲ ಒಟ್ಟಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ ಸರ್, ಅದಕ್ಕೆಲ್ಲ ತುಂಬಾನೇ ಜಾಸ್ತಿ ರೇಟ್ ಆಗುತ್ತೆ, ಅದಕ್ಕೆ ನಮ್ಮೂರಲ್ಲಿ ಏನು ಮಾಡಿದ್ರು ಗೊತ್ತಾ ಸರ್ ಅಂತ ರಾಣಿ ಹೇಳುವಾಗ, ನಾನು ಹೇಳ್ತಿಲ್ವಾ ನೀನು ಸುಮ್ಮನಿರು ಅಂತ ರಾಜ ಹೇಳ್ತಾನೆ. ಸರಿ ಯಾರಾದರೂ ಒಬ್ರು ಹೇಳಿ ಅಂತ ರೋಹಿಣಿ ಹೇಳಿದಾಗ, ಈಗ ಚಿನ್ನಕ್ಕೆ ಅಂತ ಚೀಟಿ ಹಾಕಿಸ್ತಾರಲ್ಲ ಸರ್, ಅದೇ ರೀತಿ ಅಂಗಡಿಯವರು ಚೀಟಿ ಹಾಕಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಂತ ರಾಜ ಹೇಳ್ತಾನೆ. ಏನು ಚೀಟಿನ, ಏನದು ಅಂತ ಮನೋಜ ಕೇಳಿದಾಗ, ಹೌದು ಸರ್, ತಿಂಗಳ ದುಡ್ಡು ಕಟ್ಕೋತಾ ಹೋದ್ರು, 3 ತಿಂಗಳು ದುಡ್ಡು ಕಟ್ಟಿ ಅವ್ರಿಗೆ ಬೇಕಾಗಿರೋ ವಸ್ತುನ ಅವ್ರು ತಗೊಂಡೋದ್ರು, ಮೊದಲೇ ದುಡ್ಡು ಕಟ್ಟಿದ್ರೆ ಆಫರ್ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಧಾರಾಳವಾಗಿ ದುಡ್ಡು ಕಟ್ತಾರೆ ಮೇಡಮ್, ಈ ಥರದ ಆಫರ್ ಕೊಟ್ಟಿದ ತಕ್ಷಣ ಅವ್ರ ಅಂಗಡಿ ಭಯಂಕರವಾಗಿ ಪಿಕಪ್ ಆಗ್ಬಿಡ್ತು, ಎಲ್ಲರೂ ದುಡ್ಡು ಕಟ್ಟೋದಕ್ಕೆ ಅಂತ ಶುರು ಮಾಡಿಬಿಟ್ರು ಅಂತ ರಾಜ ಹೇಳ್ತಿರೋವಾಗ, ಮನೋಜ್ ಇದು ಒಳ್ಳೆ ಐಡಿಯಾ ಅಲ್ವಾ, ಅವ್ರು ಹೇಳ್ತಿರೋ ಪಾಯಿಂಟ್ಸ್ ಕೂಡ ಎಲ್ಲ ಕರೆಕ್ಟಾಗೇ ಇದೆ, ಇಲ್ಲಿರೋರೆಲ್ಲ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಜನನೇ, ಟಿವಿ ವಾಷಿಂಗ್ ಮಿಷಿನ್ ಫ್ರಿಡ್ಜು ಇದಕ್ಕೆಲ್ಲ ಒಟ್ಟಿಗೆ ದುಡ್ಡು ಕಟ್ಟಿ ಅವ್ರ ಕೈಲಿ ತಗೊಳ್ಳೋದಕ್ಕಾಗೋದಿಲ್ಲ, ರಾಜ ಹೇಳಿದಾಗ ಮಾಡಿದ್ರೆ ನಮ್ಗೆ ದುಡ್ಡು ಮೊದಲೇ ಬರುತ್ತೆ, ಹಾಗೇನೆ ಕಸ್ಟಮರ್ ಕೂಡ ಸಿಗ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಇದು ವರ್ಕೌಟ್ ಆಗುತ್ತೆ ಅಂತೀಯಾ ರೋಹಿಣಿ ಅಂತ ಮನೋಜ ಕೇಳಿದಾಗ, ಅಣ್ಣ ಖಂಡಿತವಾಗ್ಲೂ ನಡೆಯುತ್ತೆ ಅಣ್ಣ, ನಿಮ್ಮ ಮುಖದಲ್ಲಿ ಅಂತ ಕಳೆ ಇದೆ ಅಂತ ರಾಣಿ ಹೇಳಿದಾಗ, ಸರಿ ಹಾಗಾದ್ರೆ ಟ್ರೈ ಮಾಡಿ ನೋಡೋಣ ಅಂತ ಮನೋಜ ಹೇಳ್ತಾನೆ. ಆಗ ಮನೋಜ್ ಇದು ಒಳ್ಳೆ ಐಡಿಯಾನೇ, ಬೇಗ ಶುರು ಮಾಡಿಬಿಡೋಣ ಅಂತ ಹೇಳಿದಾಗ, ಅಣ್ಣ ಸುಮ್ಮನೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ಅಣ್ಣ, ಅದಕ್ಕೆಲ್ಲ ಪಾಂಪ್ಲೆಟ್ ಮಾಡಿಸ್ಬೇಕು, ಶೋರೂಮ್ ಮುಂದೆ ಎಲ್ಲ ಫ್ಲೆಕ್ಸ್ ಹಾಕ್ಸ್ಬೇಕು, ಅದೆಲ್ಲ ಜೋರಾಗಿ ಪ್ರಚಾರ ಆಗೋ ಹಾಗೆ ಮಾಡ್ಬೇಕಣ್ಣ, ಆಗ್ಲೇ ತುಂಬ ಜನ ಬರೋದು ಅಂತ ರಾಜ ಹೇಳ್ತಾನೆ. ಆಗ ಮನೋಜ ಸರಿ ಬಿಡು ನೀನು ಹೇಳ್ದಾಗೆ ಮಾಡೋಣ ಅಂತ ಹೇಳ್ತಿರೋವಾಗ, ಹಾ ಮನೋಜ್ ಆನ್ಲೈನಲ್ಲಿ ಆ್ಯಡ್ ಎಲ್ಲ ನಾನೇ ನೋಡ್ಕೋತೀನಿ, ಸೋಷಿಯಲ್ ಮೀಡಿಯಾ ಕೂಡ ನಾನೇ ನೋಡ್ಕೋತೀನಿ ಅಂತ ರೋಹಿಣಿ ಹೇಳ್ತಾಳೆ. ಫ್ಲೆಕ್ಸು ಪಾಂಪ್ಲೆಟು ಇದನ್ನೆಲ್ಲ ನಾವು ನೋಡ್ಕೋತೀವಣ್ಣ ಅಂತ ರಾಣಿ ಹೇಳಿದಾಗ, ಸರ್ ಆಷಾಢ ಮಾಸ ಬೇರೆ ಬಂದ್ಬಿಡ್ತು, ಆದಷ್ಟು ಬೇಗ ಈ ಥರದ ಆಫರ್ನೆಲ್ಲ ಕೊಟ್ಟರೆ ತುಂಬ ಜನ ಬರ್ತಾರಲ್ವಾ ಸರ್ ಅಂತ ರಾಜ ಹೇಳ್ತಿರ್ತಾನೆ. ಹೌದು ಮನೋಜ್ ಇದು ಒಳ್ಳೆ ಟೈಮು, ತುಂಬ ಜನ ಬರ್ತಾರೆ ಅಂತ ರೋಹಿಣಿ ಹೇಳಿದಾಗ, ಓಕೆ ರಾಜ ಹಾಗೆ ಮಾಡಿಬಿಡೋಣ, ತುಂಬ ಥ್ಯಾಂಕ್ಸ್ ಅಂತ ಮನೋಜ ಹೇಳ್ತಾನೆ. ಅದೆಲ್ಲ ಏನೂ ಬೇಡ ಸರ್, ಶೋರೂಮ್ ಚೆನ್ನಾಗಿ ನಡಿಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಅಂತ ರಾಜ ಹೇಳ್ತಿರ್ತಾನೆ. ಈ ಕಡೆ ಕಾಗೆ ಸುಬ್ಬನ ಹುಡುಗರು ಮದನ್ ಮನೆ ಹತ್ರ ಬರ್ತಿರ್ತಾರೆ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ನಿನಗೆ, ಒಬ್ಬರನ್ನು ಬಿಡದೇ ಇರೋ ಹಾಗೆ ಹೊಡಿಬೇಕು ಅಂತ ಕಾಗೆ ಸುಬ್ಬನ ಹುಡುಗ ಹೇಳ್ತಿರ್ತಾನೆ. ನಂತರ ಎಲ್ಲರೂ ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿರೋವಾಗ, ಅಲ್ಲಿ ಸೂರ್ಯ ಬರೋದನ್ನ ನೋಡಿ 1 ನಿಮಿಷ ಇರುವಂತ ಕಾಗೆ ಸುಬ್ಬನ ಹುಡುಗ ಹೇಳ್ತಾನೆ. ಆಗ ಸೂರ್ಯ ಬರ್ತಿದ್ದಾನೆ ಕಡ್ರೋ, ಸೂರ್ಯ ಬರ್ತಿದ್ದಾನೆ ಅಂತ ಎಲ್ಲರೂ ಹೋಗಿ ಬಚ್ಚಿಟ್ಕೋತಾರೆ. ಅವನೇನಕ್ಕೋ ಇಲ್ಲಿಗೆ ಬರ್ತಿದ್ದಾನೆ ಅಂತ ಒಬ್ಬ ಕೇಳಿದಾಗ, ಗೊತ್ತಿಲ್ಲ ಕಣ, ಅವ್ನ ಕಣ್ಣಂಗೆ ಮಾತ್ರ ನಾವು ಕಾಣಿಸ್ಕೋಬಾರ್ದು ಅಂತ ಹೇಳಿ ಎಲ್ಲರೂ ಹೋಗಿ ಬಚ್ಚಿಟ್ಕೋತಾರೆ. ಆಗ ಸೂರ್ಯ ಮದನ್ ಮನೆ ಹತ್ರ ಬಂದು ಸರ್ ಅಂತ ಕೂಗ್ತಾ
ಹೋಗ್ತಾನೆ. ನೀನೇನಪ್ಪ ಇಲ್ಲಿ ಅಂತ ಮದನ್ ಮನೆಯವ್ರು ಕೇಳಿದಾಗ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಾ ಅಂತ ಹೇಳಿ ಅವ್ರು ಒಳಗಡೆ ಕರ್ಕೊಂಡು ಹೋಗಿ ಅಣ್ಣ ಅವ್ರ ಮನೆ ಹುಡುಗ ಬಂದಿದ್ದಾನೆ ಅಂತ ಮದನ್ ತಂದೆಗೆ ಒಬ್ರು ಹೇಳ್ತಾರೆ. ಬಾರಪ್ಪ ಏನು ದುಡ್ಡು ತೊಗೊಂಡು ಬಂದಿದ್ಯಾ ಅಂತ ಮದನ್ ತಂದೆ ಕೇಳಿದಾಗ ದುಡ್ಡು ಲಾರಿಲಿ ಬರ್ತಾ ಇದೆ, ಒಂದು 10 ಜನ ಹೋಗಿ ತೊಗೊಂಡು ಬನ್ನಿ ಅಂತ ಸೂರ್ಯ ಹೇಳ್ತಾನೆ. ಏನಪ್ಪ ಕಿಂಡಲ್ ಮಾಡ್ತಿದ್ಯಾ ಅಂತ ಮದನ್ ತಂದೆ ಕೇಳಿದಾಗ ಮತ್ತಿನ್ನೇನ್ರಿ, ಏನಕ್ಕೆ ನೀವು ಕಸ್ತೂರಿ ಆಂಟಿ ಮನೆಗೆ ಹೋಗಿದ್ರೆ 10 ಲಕ್ಷ ಕೇಳಿ ಹೆದರ್ಸಿ ಬಂದಿದ್ದೀರಲ್ಲ, ನೀವು ಕೇಳಿದ ತಕ್ಷಣ ದುಡ್ಡು ತಂದು ಕೊಟ್ಬಿಡ್ಬೇಕಂತ ಸೂರ್ಯ ಕೇಳ್ತಾನೆ. ಆಗ ಮದನ್ ತಂದೆ ಕಡೆಯವ್ರು ಬಂದು ಏನಪ್ಪ ನೀನು ಮಾತಾಡ್ತಿರೋದು ಒಂಥರ ಇದೆ ಅಂತ ಕೇಳಿದಾಗ ಎದುರಿಗಿರೋರು ಏನು ಮಾತಾಡ್ತಾರೋ ಹೇಗೆ ಮಾತಾಡ್ತಾರೋ ಅದನ್ನ ನೋಡ್ಕೊಂಡೆ ನಾನು ಮಾತಾಡೋದು. ಪಾಪ ಕಸ್ತೂರಿ ಆಂಟಿ ಒಬ್ಬರೇ ಇರ್ತಾರೆ, ಅವ್ರ ಹತ್ರ ಹೋಗಿ ದುಡ್ಡು ಕೇಳಿದಿರಲ್ಲ ಅಂತ ಸೂರ್ಯ ಕೇಳ್ತಾನೆ. ದುಡ್ಡನ್ನ ಅವ್ರು ಮಾತ್ರ ಕೊಡೋದಲ್ಲಪ್ಪ, ನಿಮ್ಮಮ್ಮನೂ ಕೊಡಬೇಕು ಅಂತ ಅವ್ರು ಕೇಳಿದಾಗ ಯಾಕೆ ಕೊಡಬೇಕು ಅಂತ ಸೂರ್ಯ ಕೇಳ್ತಾನೆ. ಆ ಜಾಗದಲ್ಲಿ ತಾನೇ ತಪ್ಪು ನಡೆದಿರೋದು, ಅದರಿಂದ ಕೊಡಲೇಬೇಕು ಅಂತ ಮದನ್ ತಾಯಿ ಹೇಳಿದಾಗ ಏನಮ್ಮ ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇರೋದ್ರಲ್ಲಿ ಲಾಜಿಕ್ಕೇ ಇಲ್ವಲ್ಲ. ಇಬ್ಬರು ಲವರ್ಸು ಹೋಟ್ಲಿಗೆ ಹೋಗ್ತಾರೆ ಅಂತಾನೆ ಇಟ್ಕೊಳ್ಳಿ, ಅಲ್ಲಿ ತಪ್ಪು ನಡೆಯುತ್ತೆ, ಆಗ ತಕ್ಷಣ ಹೋಟ್ಲ್ ಓನರ್ ಹತ್ರ ಹೋಗಿ ನಿಮ್ಮ ಹೋಟ್ಲಲ್ಲಿ ತಪ್ಪು ನಡೆದಿದೆ ದುಡ್ಡು ಕೊಡಿ ಅಂತ ಕೇಳೋಕ್ಕಾಗತ್ತಾ ಅಂತ ಸೂರ್ಯ ಕೇಳ್ತಾನೆ. ಅಲ್ಲಪ್ಪ ನಾವು ನಿಮ್ಮನ್ನ ನಂಬಿತಾನೆ ನಮ್ಮ ಮಗನ ಅಲ್ಲಿಗೆ ಬಿಟ್ಟಿದ್ದು ಅಂತ ಮದನ್ ತಂದೆ ಕೇಳಿದಾಗ ತಪ್ಪು ನಡೆದಿರೋದು ನಿಮ್ಮ ಮಗನಿಂದಾನೆ ತಾನೇ, ಅವನ ಹತ್ರನೂ ದುಡ್ಡು ಕೇಳ್ತೀರಾ ಅಂತ ಹೇಳಿ ಏನೋ ಇದು ನೀನು ಮಾಡಿರೋ ತಪ್ಪಿಗೆ ನಾವು ದುಡ್ಡು ಕಟ್ಕೊಡ್ಬೇಕೇನೋ, ಹೀಗಾದ್ರೆ ಹೇಗೋ ಅಂತ ಸೂರ್ಯ ಮದನ್ನ ಕೇಳ್ತಾನೆ. ಇಲ್ಲಣ್ಣ ನಾನು ಅದು ಅಂತ ಮದನ್ ಹೇಳ್ತಿರೋವಾಗ ಮದನ್ ತಂದೆ ಬಂದು ಅವನ ಹತ್ರ ಏನಪ್ಪ ಮಾತಾಡ್ತೀಯ ಅಂತ ಕೇಳ್ತಾರೆ. ಸರಿ ಸರ್ ನಿಮ್ಮ ಜೊತೆನೆ ಮಾತಾಡ್ತೀನಿ, ಡ್ಯಾನ್ಸ್ ಕಲಿಯೋದಕ್ಕೆ ಅಂತ ಬಂದಿದ್ದು ಇವರಿಬ್ರು ಸೇರಿ ತಪ್ಪು ಮಾಡಿದ್ರೆ ನಾವ್ ಯಾಕೆ ಸರ್ ದುಡ್ಡು ಕೊಡ್ಬೇಕು ಅಂತ ಸೂರ್ಯ ಕೇಳಿದಾಗ ಈಗ ನೀನು ದುಡ್ಡು ಕೊಡೋದಕ್ಕೆ ಬಂದಿದ್ಯಾ ಇಲ್ಲ ನಮಗೆ ಪ್ರಾಬ್ಲಮ್ ತಗೊಂಡು ಬಂದಿದ್ಯಾ ಅಂತ ಮದನ್ ತಂದೆ ಕೇಳ್ತಾರೆ. ಎರಡೂ ಅಲ್ಲ, ನ್ಯಾಯ ಕೇಳ್ಕೊಂಡು ಬಂದಿದ್ದೀನಿ ಸರ್, ನಮ್ಮ ಅಮ್ಮಂದು ಏನು ತಪ್ಪಿದೆ ಹೇಳಿ, ಏನಕ್ಕೆ ನಾವು ದುಡ್ಡು ಕೊಡಬೇಕು, ನಿಮ್ಮ ಮಗನಿಗೆ ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು, ತಪ್ಪು ಮಾಡಿರೋದು ನಿಮ್ಮ ಮಗ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮದನ್ ತಾಯಿ ಇಲ್ಲಿ ಕೇಳಪ್ಪ, ನಮ್ಮ ಮಗನ ಡ್ಯಾನ್ಸ್ ಕಲಿಯೋದಕ್ಕೆ ತಾನೇ ನಿಮ್ಮ ಹತ್ರ ಕಳಿಸಿದ್ದು, ನಿಮ್ಮ ಅಮ್ಮನೇ ಇವ್ರನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕಾಗಿತ್ತು ತಾನೇ, ಇದರಿಂದಾಗೆ ನಮ್ಮ ಮನಸ್ಸುಗಳಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾ ನಿನಗೆ, ಅದಕ್ಕೆ ನೀವು ದುಡ್ಡು ಕೊಡಲೇಬೇಕು ಅಂತ ಹೇಳಿದಾಗ ನೋಡಪ್ಪ ತಮ್ಮ, ನೀನು 2 ಮನೆಯವ್ರ ಹತ್ರ ಮಾತಾಡಿ ಮದ್ವೆಗೇನೋ ಒಪ್ಪಿಸ್ದೆ, ಅದಕ್ಕೆ ನಮಗೆ ತುಂಬಾನೇ ಸಂತೋಷ ಇದೆ, ಅದಕ್ಕೂ ಮುಂಚೆ ನಮ್ಮ ಮರ್ಯಾದೆ ಹೋಯ್ತಲ್ಲ, ಅದಕ್ಕೆ ನೀವು ದುಡ್ಡು ಕಟ್ಕೊಡ್ಲೇಬೇಕು ಅಂತ ಮದನ್ ತಂದೆ ಹೇಳ್ತಾರೆ. ಆಗ ಸೂರ್ಯ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ ನಾವ್ ಇಷ್ಟೊಂದು ಜನ ಇದ್ದೀವಿ, ನೀನೊಬ್ನೇ ಬಂದು ಮಾತಾಡ್ತಿದ್ಯಲ್ಲ ಅಂತ ಮದನ್ ಮನೆಯವ್ರು ಕೇಳ್ತಾರೆ. ಆಗ ಸೂರ್ಯ ನೀನೊಬ್ನೇ ಬಂದು ಮಾತಾಡ್ತೀಯೋ ಅಥವಾ ಇಡೀ ಊರನ್ನೇ ಕರ್ಕೊಂಡು ಬಂದು ಮಾತಾಡ್ತೀಯೋ, ನಾನಂತೂ ಯಾವನ್ಗೂ ಭಯ ಪಡಲ್ಲ, ₹1 ಕೂಡ ಕೊಡೋಕ್ಕಾಗಲ್ಲ, ಏನ್ ಮಾಡ್ತೀರಾ ಅಂತ ಸೂರ್ಯ ಕೇಳಿದಾಗ ಡ್ಯಾನ್ಸ್ ಕ್ಲಾಸ್ ನೋಡಿ ಎಲ್ಲರೂ ಅಸಹ್ಯ ಪಡಬೇಕು, ಹಾಗೆ ಮಾಡ್ಬಿಡ್ತೀವಿ, ನಿಮ್ಮಮ್ಮ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗೆ ಮಾಡ್ಬಿಡ್ತೀವಿ, ನಿಮ್ಮಮ್ಮ ಡ್ಯಾನ್ಸ್ ಕ್ಲಾಸ್ನ ನಡೆಸ್ತಾನೆ ಇರಲಿಲ್ಲ, ಅದ್ರ ಬದಲು ತಪ್ಪಾದ ಕೆಲಸ ಮಾಡ್ತಿದ್ಲು ಅಂತ ಆ ಮನೆ ಮುಂದೆ ನೋಟಿಸ್ ಅಂಟಿಸ್ಬಿಡ್ತೀವಿ ಅಂತ ಅವ್ರು ಹೇಳ್ತಿರ್ತಾರೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಆ ವ್ಯಕ್ತಿ ಕಪ್ಪಳಕ್ಕೆ ಹೊಡಿತಾನೆ. ಸೂರ್ಯ ಅವನಿಗೆ ಹೊಡೆದಿದ ತಕ್ಷಣ ಅಲ್ಲಿರೋರೆಲ್ಲ ಸೂರ್ಯನ ಸುತ್ತ ಹಾಕೊಂಡು ಕುತ್ತಿಗೆ ಪಟ್ಕೆನ ಹಿಡ್ಕೊಂಡಿರ್ತಾರೆ. ಆಗ ಮದನ್ ತಂದೆ ಬಂದು ಬಿಡಿ ಬಿಡಿ ಅಂತ ಬಿಡಿಸ್ತಾರೆ. ನಂತರ ಇಲ್ಲಿ ನೋಡಪ್ಪ, ಅವಶ್ಯಕತೆ ಇಲ್ಲದೆ ನೀನು ಇಲ್ಲಿಗೆ ಬಂದು ಕೈ ಮಾಡ್ತಿದ್ಯಾ, ನಾವೇನಾದ್ರೂ ನಿನ್ಗೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಏನು ಮಾಡ್ಬೋದು ಗೊತ್ತಾ ಅಂತ ಕೇಳಿದಾಗ ಏನು ಮಾಡ್ತೀರಾ ನೀವು, ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ, ನಾನು ನಿನ್ನ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೋತೀನಿ ಅಂತ ಅನ್ಕೊಂಡಿದ್ದೀರಾ, ನೀವು ನಮ್ಮ ಮಾನ ಮರ್ಯಾದೆ ತೆಗಿಬೇಕು ಅಂತ ಅನ್ಕೊಂಡಿದ್ದೀರಾ, ನಾನೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡೆ ಅಂತ ಇಟ್ಕೊಳ್ಳಿ, ಒಬ್ಬರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ, ಇನ್ಮೇಲೆ ದುಡ್ಡು ಕೇಳ್ಕೊಂಡು ಮನೆ ಹತ್ರ ಯಾರಾದ್ರೂ ಬಂದ್ರಿ ಅಂತ ಇಟ್ಕೊಳ್ಳಿ, ಮದ್ವೆ ನಡೆಯೋ ಮನೆಯಲ್ಲಿ ಸಂತೋಷ ಅನುಭವಿಸೋದ್ರ ಬದಲು ದುಃಖ ಅನುಭವಿಸಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಸೂರ್ಯ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಸೂರ್ಯ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರೋದನ್ನ ಕಾಗೆಸುಬ್ಬನ ಹುಡುಗರು ಮರೆಯಾಗಿ ನಿಂತು ನೋಡ್ತಿರ್ತಾರೆ. ಸೂರ್ಯ ಹೋಗ್ತಿದ್ದಂಗೆನೆ ಬಚ್ಚಿಟ್ಕೊಂಡಿದ್ದ ರೌಡಿಗಳೆಲ್ಲ ಹೊರಗಡೆ ಬರ್ತಾರೆ. ಇವ್ರ ಮನೆಗೆ ಸೂರ್ಯ ಬಂದು ಹೋಗ್ತಿದ್ದೇನಲ್ಲ, ಯಾಕೆ ಬಂದಿದ್ದ ಅಂತ ಕಾಗೆಸುಬ್ಬನ ಹುಡುಗ ಕೇಳಿದಾಗ ಅವ್ನು ಬಂದಿದ್ದು ಒಳ್ಳೇದೇ ಆಯ್ತು ಕಣೋ, ನಮ್ ಕೆಲಸ ಈಗ ಸುಲಭನೇ ಆಯ್ತು ಅಂತ ಇನ್ನೊಬ್ಬ ರೌಡಿ ಹೇಳ್ತಿರ್ತಾನೆ. ಈಗ ಸೂರ್ಯ ಬಂದು ಹೆದರ್ಸೋಗಿದ್ದಾನೆ, ನಾವೆಲ್ಲರೂ ಸೂರ್ಯನ ಕಡೆಯವರು ಅಂತ ಹೇಳ್ಬಿಟ್ಟು ಅವ್ನ ಹೆಸರು ಹೇಳ್ಕೊಂಡು ಅಲ್ಲಿರೋರಿಗೆಲ್ಲ ಚೆನ್ನಾಗಿ ಹೊಡೆದ್ಬಿಡೋಣ ಅಂತ ಎಲ್ಲರೂ ಮದನ್ ಮನೆಗೆ ನುಗ್ತಾರೆ. ನಂತರ ಎಲ್ಲರೂ ಮನೆ ಒಳಗಡೆ ಹೋಗಿದ್ದೆ ತಡ, ಯಾರೋ ನೀವೆಲ್ಲ ಅಂತ ಹೇಳಿ ಮದನ್ ಮನೆಯವ್ರು ಕೇಳ್ತಾರೆ. ಆಗ ಎಲ್ರಿಗೂ ಚೆನ್ನಾಗಿ ಹೊಡಿರೋ ಅಂತ ಹೇಳಿ ಒಬ್ಬರನ್ನ ಬಿಡದಂತೆ ಎಲ್ರಿಗೂ ಚೆನ್ನಾಗಿ ಹೊಡಿತಾ ಇರ್ತಾರೆ ಕಾಗೆಸುಬ್ಬನ ಕಡೆಯವರು. ಆಗ ಅಲ್ಲೇ ಇದ್ದಂತ ಮದನ್ ತಂದೆ ಬಂದು ಆ ಸೂರ್ಯ ನಮ್ಮನ್ನೆಲ್ಲ ಹೊಡೆಯೋದಕ್ಕೆ ಅಂತ ಜನ ಕಳಿಸಿದ್ದಾನೇನ್ರು ಅಂತ ಕೇಳ್ತಿರೋವಾಗ ಕಾಗೆಸುಬ್ಬನ ಹುಡುಗರು ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದು ಇನ್ಮೇಲೆ ಸೂರ್ಯಣ್ಣನ ಮನೆ ಹತ್ರ ಯಾರಾದ್ರೂ ಹೋದ್ರೆ ಅಷ್ಟೇನೆ ಅವ್ರು ನಿಮ್ಮನ್ನ ಕೊಂದೇ ಹಾಕ್ಬಿಡ್ತಾರೆ, ಹುಷಾರು ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ನಂತರ ಕಾಗೆಸುಬ್ಬನ್ಗೆ ಫೋನ್ ಮಾಡಿ, ಹಲೋ ಸುಬ್ಬಣ್ಣ, ನೀನು ಹೇಳಿರೋ ಹಾಗೆ ಇಲ್ಲಿರೋರೆಲ್ಲರೂ ಚೆನ್ನಾಗಿ ಹೊಡೆದಿದ್ದೀವಿ ಅಂತ ಕಾಗೆಸುಬ್ಬನ ಕಡೆ ರೌಡಿಗಳು ಫೋನಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಅವ್ರ ಆ ರೀತಿ ಹೇಳ್ಕೊಂಡು ಹೋಗ್ತಿರೋದನ್ನ ಅಲ್ಲೇ ನಿಂತಿದ್ದಂತ ಮದನ್ ಕೇಳಿಸ್ಕೊಬಿಡ್ತಾನೆ. ಈ ಕಡೆ ರಂಗನಾಥ್ ಅವ್ರಿಗೆ ವಿಷಯ ಗೊತ್ತಾಗಿ ಅದ್ಯಾಕೆ ಅವ್ರು ನಮ್ಮ ಹತ್ರ ಬಂದು ದುಡ್ಡು ಕೇಳಿದ್ರು, ಇದರಲ್ಲಿ ನಮ್ ತಪ್ಪು ಏನಿದೆ ಅಂತ ಕೇಳ್ತಿರ್ತಾರೆ. ಆಗ ರವಿ ಅಪ್ಪ ಮನೋಜ್ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬಂದಿರೋದ್ರಿಂದಾನೇ ಅವ್ರು ಈ ತರ ಎಲ್ಲ ಕೇಳಿರೋದು ಅಂತ ಹೇಳಿದಾಗ ಮನೋಜ, ನಾನು ನಿನ್ಗೆ ಹೇಳಿದೆ ತಾನೆ ನೀನ್ ಆ ವಿಷಯಕ್ಕೆಲ್ಲ ತಲೆ ಹಾಕೋದು ಬೇಡ ಅಂತ, ಸೂರ್ಯ ಎಲ್ಲಾನು ನೋಡ್ಕೋತಿದ್ದ ಅಲ್ವೇನೋ, ನೀನ್ ಯಾಕೋ ಹೋದೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಶಾಂತಿ ಅವನೇನ್ರಿ ಮಾಡ್ತಾನೆ, ಇದಾಳಲ್ಲ ಇವಳು ಅವನಿಗೆ ಏನೇನೋ ಹೇಳ್ಕೊಂಡು ಕರ್ಕೊಂಡು ಹೋಗಿರೋದು ಅಂತ ಹೇಳಿದಾಗ ಏನಮ್ಮ ರೋಹಿಣಿ ನೀನ್ ಯಾಕಮ್ಮ ಅಲ್ಲಿಗೆ ಮಾತಾಡೋದಕ್ಕೆ ಹೋದೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಅಪ್ಪ ಅನ್ಕೊಂಡು ಮನೆಗೆ ಬರ್ತಾನೆ. ಏನಾಯ್ತು ಸೂರ್ಯ, ಮದನ್ ಮನೆಯವ್ರ ಹತ್ರ ಹೋಗಿ ಮಾತಾಡಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ
ಮಾತಾಡಾಯ್ತಪ್ಪ, ಅವ್ರ ಮನೆಯಿಂದಾನೇ ಬರ್ತಿರೋದು ಅಂತ ಸೂರ್ಯ ಹೇಳಿದಾಗ, ದುಡ್ಡೆಲ್ಲ ಕೊಡೋದಕ್ಕಾಗಲ್ಲ ಅಂತ ಹೇಳಿ ಬಂದ್ರೇನ್ರಿ ಅಂತ ಮೀನಾ ಕೇಳ್ತಾಳೆ. ₹1 ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳಿ ಬಂದಿದ್ದೀನಪ್ಪ ಅಂತ ಸೂರ್ಯ ಹೇಳಿದಾಗ, ಅವ್ರು ಏನು ಹೇಳಿದ್ರು ಅಷ್ಟು ಸುಲಭವಾಗಿ ದುಡ್ಡು ಬೇಡ ಅಂತ ಹೇಳ್ಬಿಟ್ರ ಅಂತ ರವಿ ಕೇಳಿದಾಗ, ಅವನು ದುಡ್ಡು ಕೊಡ್ತೀನಿ ಅಂತಂದ್ರೆ ಬೇಡ ಅಂತ ಯಾಕೋ ಹೇಳ್ತಾನೆ, ದುಡ್ಡು ಕೊಡ್ತೀನಿ ಅಂತಂದ್ರೆ ಎಗ್ರಿ ಬರ್ತಾನೆ ಇರ್ತಾನೆ, ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ವಾರ್ನ್ ಮಾಡಿ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಏನೋ ಸೂರ್ಯ, ನೀನ್ ಒಬ್ನೇ ಹೋಗಿದ್ಯೇನೋ, ಅವ್ರನ್ನೆಲ್ಲ ನೋಡಿದ್ರೆ ಒಳ್ಳೆ ರೌಡಿಗಳ ತರ ಕಾಣಿಸ್ತಾರೆ, ಒಬ್ನೇ ಯಾಕೋ ಹೋಗಿದ್ದೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಯ್ಯೋ ಏನಪ್ಪ ನೀನು, ನಮ್ಮನೇಲಿ ಇವನೇ ಅಲ್ವಾ ರೌಡಿ ಅಂತ ಇರೋದು ಅಂತ ಮನೋಜ ಸೂರ್ಯನ್ ತೋರಿಸಿ ಹೇಳ್ಬಿಡ್ತಾನೆ. ಆಗ ಮೀನಾ ಕೋಪ ಮಾಡ್ಕೊಂಡು, ಯಾರ್ರೀ ಇಲ್ಲಿ ರೌಡಿ, ನಮ್ಮ ಮನೆಯವ್ರಿಗೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ಅವ್ರ ಹತ್ರ ಹೋಗಿ ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನ್ಸಿಗೆ ಏನ್ ಅನಿಸ್ತೋ ಅದನ್ನ ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ. ಅವರು ರೌಡಿ ಏನಲ್ಲ, ಅವ್ರ ಬಗ್ಗೆ ಸುಮ್ಮನೆ ಏನಾದ್ರು ಒಂದು ಹೇಳ್ತಾನೆ ಇರ್ತಿರಲ್ಲ ಅಂತ ಮೀನಾ ಕೋಪದಲ್ಲಿ ಹೇಳಿದಾಗ, ಈ ತರ ಮಾತೆಲ್ಲ ಇದೇ ರೀತಿ ಯಾವಾಗ್ಲೂ ನಡೆಯಲ್ವೇ, ನೀನ್ ಅದನ್ನೆಲ್ಲ ಬಿಟ್ಬಿಡು, ಜಾಸ್ತಿ ಮಾತಾಡ್ಬಿಡ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅಂತ ಶಾಂತಿ ಮೀನಾ ಗದರ್ತಾಳೆ. ಆಗ ರಂಗನಾಥ್ ಅವರು, ಏ ಶಾಂತಿ, ನಿನ್ಗೋಸ್ಕರ ತಾನೇ ಅವ್ನು ಮಾತಾಡ್ ಬಂದಿರೋದು ಅಂತ ಕೇಳಿದಾಗ, ಹೇ ಸೂರ್ಯ, ನೀನ್ ಬರ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂತ ರವಿ ಕೇಳ್ತಾನೆ. ಅವ್ರು ಈಗಲೂ ಕೂಡ ದುಡ್ಡು ಕೊಡಿ ಅಂತಾನೆ ಕೇಳಿದ್ರು ಕಣೋ, ಅದೇನಾದ್ರೂ ಆಗ್ಲಿ ದುಡ್ಡು ಮಾತ್ರ ಕೊಡೋದಿಲ್ಲ ಅಂತ ಹೇಳಿ ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಅಲ್ಲೇ ಇದ್ದಂತ ರೋಹಿಣಿ, ಈ ಕಾಗೆ ಸುಬ್ಬನ ಹತ್ರ ಹೋಗಿ ಮಾತಾಡ್ ಬಂದಿದ್ದೆ, ಅವ್ನೇನ್ ಮಾಡಿದ್ನೋ ಏನೋ ಒಂದು ಗೊತ್ತಾಗ್ತಿಲ್ವೇ ಅಂತ ಅನ್ಕೋತಾ ಇರ್ತಾಳೆ. ಆಗ ಸೂರ್ಯ, ದುಡ್ಡು ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳಿ ಬಂದಿದ್ದೀನಪ್ಪ ಅಂತ ಹೇಳಿದಾಗ, ಹಾಗಾದ್ರೆ ನೀನ್ ಹೋಗಿ ಮಾತಾಡಿ ಏನೂ ಆಗ್ಲಿಲ್ಲ ಅಂದಂಗಾಯ್ತು, ಅದಕ್ಕೆ ಹೇಳೋದು ನನ್ ಮಗ ಮನೋಜನ್ ತರ ಓದ್ಕೊಂಡಿರೋರು ಹೋಗಿ ಮಾತಾಡ್ಲಿ ಅಂತ ಹೇಳಿದ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ, ಅತ್ತೆ ಅವ್ರ ದುಡ್ಡಿನ ಬಗ್ಗೆ ಮಾತಾಡದೆ ಬೇರೆ ಏನಾದ್ರು ಮಾತಾಡಿದ್ರೆ ಈಗ ಅವರು ದುಡ್ಡನ್ನೇ ಕೇಳ್ತಿರ್ಲಿಲ್ಲ ಅತ್ತೆ ಅಂತ ಹೇಳಿದಾಗ, ಶಾಂತಿ ಏನು ಮಾತಾಡದೆ ಬಾಯಿ ಮುಚ್ಕೊಂಡು ಕೂತ್ಕೋತಾಳೆ. ಆಗ ರಂಗನಾಥ್ ಅವರು, ಇದಕ್ಕೂ ಮೇಲೆ ಏನು ಮಾಡೋದಕ್ಕಾಗಲ್ಲ, ಅವ್ರೇನಾದ್ರೂ ಮತ್ತೆ ಕೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೇಳಿದಾಗ, ಅಪ್ಪ ಅದ್ರ ಅವಶ್ಯಕತೆ ಏನೂ ಇಲ್ಲಪ್ಪ, ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ ಬಂದಿದ್ದೀನಿ, ನಾನು ಸ್ಟ್ರಾಂಗ್ ಆಗಿ ಹೇಳಿರೋದ್ರಿಂದ ಮತ್ತೆ ಅವರು ದುಡ್ಡು ಕೇಳೋದಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಬಿಡಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ್ಲೇ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಮಾವ ಹೇಳ್ದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ರೀ ಅಂತ ಮೀನಾ ಹೇಳ್ತಿರೋವಾಗ, ಅವಶ್ಯಕತೆ ಇಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೆಲ್ಲ ಬೇಡ ಮೀನಾ, ಅದಕ್ಕೆಲ್ಲ ನಾವು ಹೋಗೋದು ಸರಿ ಇಲ್ಲ, ನಾನು ಅವ್ರನ್ನ ಹೆದರ್ಸಿ ಬಂದಿದ್ದೀನಿ, ಇನ್ನವ್ರು ಮತ್ತೆ ದುಡ್ಡು ಕೇಳಲ್ಲ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಇಲ್ಲಿ ಸೂರ್ಯ ಯಾರು ಅಂತ ಪೊಲೀಸ್ನವ್ರು ಕೇಳ್ಕೊಂಡು ಬರ್ತಾರೆ. ನಾನೇ ಸರ್ ಸೂರ್ಯ, ಏನ್ ಸರ್ ಬಂದಿದ್ದು ಅಂತ ಸೂರ್ಯ ಕೇಳ್ತಾನೆ. ನೀನೇನ್ ದೊಡ್ಡ ರೌಡಿ ಏನೋ, ನಿನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂತ ಪೊಲೀಸ್ನವ್ರು ಹೇಳಿದಾಗ, ಏನಕ್ಕೆ ಸರ್ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥ್ ಅವ್ರು ಬಂದು, ಯಾಕೆ ಸರ್ ಅರೆಸ್ಟ್ ಮಾಡ್ಬೇಕು ಇವನನ್ನ ಅಂತ ಕೇಳಿದಾಗ, ರೌಡಿಗಳನ್ನ ಬಿಟ್ಟು ಒಂದ್ ಇಡೀ ಮನೆಯವ್ರನ್ನ ಹೊಡಿಸಿದಾನ್ರಿ ಇವನು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸರ್ ಏನ್ ಸರ್ ಹೀಗೆಲ್ಲ ಹೇಳ್ತಿದ್ದೀರಾ, ನಾನು ಆ ರೀತಿ ತಪ್ಪುಗಳನ್ನೆಲ್ಲ ಯಾವುದು ಮಾಡಿಲ್ಲ ಸರ್, ನಾನೊಬ್ಬ ಕಾರ್ ಡ್ರೈವರ್ ಸರ್, ನನ್ನ ಹೆಸರು ಸೂರ್ಯ ಅಂತ ಹೇಳಿದಾಗ, ಎಲ್ಲ ತಿಳ್ಕೊಂಡೆ ಕಣ ಬಂದಿರೋದು, ನೀನೇ ಬಂದ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ಹೊಡೆದು ಕರ್ಕೊಂಡು ಹೋಗ್ತೀವಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಸರ್ ಅಂತ ತಪ್ಪನ್ನೆಲ್ಲ ಇವ್ರು ಮಾಡಲ್ಲ ಸರ್ ಅಂತ ಮೀನಾ ಹೇಳ್ತಿರೋವಾಗ, ನೀನ್ ಯಾರಮ್ಮ ಅಂತ ಪೊಲೀಸ್ನವ್ರು ಕೇಳ್ತಾರೆ. ನಾನು ಇವ್ರು ಹೆಂಡ್ತಿ ಸರ್ ಅಂತ ಮೀನಾ ಹೇಳಿದಾಗ, ನನ್ನ ಮಗ ಯಾರಿಗೂ ಹೊಡೆದು ಬಡ್ದು ಮಾಡೋನಲ್ಲ ಸರ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಯಾರು ನಿಮ್ಮ ಮಗನ, ಎಂತ ಮಗನೇ ಆಗಿದ್ರು ಕೂಡ ಯಾವ ತಂದೆ ತಾಯಿ ತಾನೇ ತನ್ನ ಮಗ ತಪ್ಪು ಮಾಡಿದಾನೆ ಅಂತ ಒಪ್ಕೋತಾರೆ ಹೇಳಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಅಷ್ಟರಲ್ಲೇ ರವಿ ಬಂದು, ಸರ್ ನೀವು ಹೇಳ್ತಿರೋದು ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ, ಯಾರನ್ನ ಹೊಡಿಸಿದ್ದಾರೆ ಸರ್ ಅಂತ ಕೇಳಿದಾಗ, ಅದನ್ನೆಲ್ಲ ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಆಗ ಮನೋಜ ಬಂದು, ಸರ್ ರೀಸನ್ ಏನು ಅಂತ ಹೇಳ್ದೇನೆ ಅರೆಸ್ಟ್ ಮಾಡ್ತಿದ್ದೀರಲ್ಲ, ನೀವೇನಾದ್ರೂ ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ರೀಸನ್ ಏನು ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಅಂತ ಕೇಳಿದಾಗ, ಆ ಮದನ್ ಮನೆಯವ್ರನ್ನ ಮತ್ತೆ ಅವ್ರ ಕುಟುಂಬದವ್ರನ್ನ ರೌಡಿಗಳನ್ನ ಬಿಟ್ಟು ಹೊಡಿಸಿದ್ದಾನೆ ಇವನು ಅಂತ ಪೊಲೀಸರು ಹೇಳಿದಾಗ, ಸರ್ ಏನ್ ಹೇಳ್ತಿದ್ದೀರಾ ಸರ್, ನಾನು ಅವ್ರ ಮನೆಯವ್ರನ್ನ ಹೊಡಿಯೋದಕ್ಕೆ ಯಾರನ್ನೂ ಕಳಿಸಿಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ. ನೀನು ಅವ್ರ ಮನೆಗೆ ಹೋಗಿ ಎದುರಿಸಿ ಬಂದೆ ತಾನೆ ಅಂತ ಪೊಲೀಸರು ಕೇಳಿದಾಗ, ಸರ್ ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಅವಶ್ಯಕತೆ ಇಲ್ಲದೆ ನಮ್ಮ ಅಮ್ಮನ ಹತ್ರ ದುಡ್ಡು ಕೊಡಿ ಅಂತ ಹೇಳಿ ಎದುರಿಸಿ ಬೆದರಿಸಿ ಗಲಾಟೆ ಮಾಡಿ ಹೋಗಿದ್ರು ಸರ್, ನಾನು ಹೋಗಿ ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಹೇಳಿ ಬಂದಿದ್ದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ. ಹೌದಪ್ಪ, ನಿನ್ ಕೈಯಾರೆ ನೀನೇನು ಮಾಡಿಲ್ಲ ಅಷ್ಟೇನೆ, ಆದ್ರೆ 4 ಜನ ರೌಡಿಗಳನ್ನ ಕಳಿಸಿ ಅವ್ರ ಮನೆಯವ್ರನ್ನೆಲ್ಲ ಚೆನ್ನಾಗಿ ಹೊಡಿಸಿದ್ಯಾ, ಅವರೆಲ್ಲರೂ ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ ಇವಾಗ ಅಂತ ಪೊಲೀಸರು ಹೇಳ್ತಿರೋವಾಗ, ಅಲ್ಲೇ ಇದ್ದಂತ ರೋಹಿಣಿ, ಅಯ್ಯೋ ಇದೆಲ್ಲ ಕಾಗೆ ಸುಮ್ಮನೆ ಕೆಲಸ ಇರಬೇಕು, ಅವನು ಅವನ ಕಡೆ ಇರೋ ಜನಗಳನ್ನ ಕಳಿಸಿ ಅವ್ರಿಗೆಲ್ಲ ಹೊಡಿರಿ ಅಂತ ಹೇಳ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಅಂತ ಅನ್ಕೋತಾ ಇರ್ತಾಳೆ. ಆಗ ಮನೋಜ ಬಂದು, ಹೇ ಸೂರ್ಯ, ಮಾತಾಡ್ಕೊಂಡು ಬರ್ತೀನಿ ಅಂತ ತಾನೇ ನೀನು ಹೋಗಿದ್ದು, ನಿನ್ ಕೆಲಸನ ಮತ್ತೆ ಶುರು ಹಚ್ಕೊಬಿಟ್ಟಿಯೇನೋ ಅಂತ ಕೇಳಿದಾಗ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ, ಆ ರೀತಿ ಎಲ್ಲ ಬೇರೆಯವ್ರಿಗೆ ಹೇಳಿ ಹೊಡ್ಸೋದು ಬಡ್ಸೋದೆಲ್ಲ ಮಾಡಲ್ಲ ಅವರು ಅಂತ ಮೀನಾ ಹೇಳ್ತಿರ್ತಾಳೆ. ಅದೇ ಅಲ್ವಾ, ಅವನೇ ಹೊಡಿಯೋದಕ್ಕೆ ಹೋಗ್ಬಿಡ್ತಾನಲ್ಲ, ಇನ್ ಬೇರೆಯವ್ರು ಯಾಕೆ ಬೇಕು ಅಂತ ಮನೋಜ ಹೇಳ್ತಿರೋವಾಗ, ಮನೋಜ್ ಅವರೇ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ, ನಿಮ್ಮಿಂದಾನೇ ಈ ಪ್ರಾಬ್ಲಮ್ ಎಲ್ಲ ಶುರುವಾಗಿದ್ದು ಅಂತ ಶ್ರುತಿ ಹೇಳ್ತಾಳೆ. ಏನೋ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗ್ಬಿಟ್ಟು ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ಯಲ್ಲೋ, ಇದ್ರ ಬದಲು ನೀನು ಹೋಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಾ ಇತ್ತು. ನೋಡಿದ್ರೇನ್ರಿ ಇವನನ್ನ, ಏನೋ ಬುದ್ಧಿವಂತ ಏನೇನೋ ಮಾಡ್ಬಿಡ್ತಾನೆ ಅಂತ ಹೇಳಿದ್ರೆ ಈಗ ನೋಡಿ ಅಂತ ಶಾಂತಿ ಹೇಳ್ತಿರುವಾಗ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ರಂಗನಾಥ್ ಅವ್ರು ಹೇಳಿ, ಸರ್ ಅವ್ರ ಮನೆಯವ್ರು ಬಂದು ನಮ್ಮ ಮನೇಲಿ ದುಡ್ಡು ಕೇಳಿದ್ರು ಸರ್, ಯಾಕೆ ಏನು ಅಂತ ಹೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಅಷ್ಟೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಪೊಲೀಸ್ನವರು, ಇಲ್ಲ ಸರ್ ಅವ್ರ ಮನೆಯವರೇ ನಮ್ಮ ಜೊತೆ ಹೇಳಿದ್ದಾರೆ, ಇವನೇ ರೌಡಿಗಳನ್ನ ಕಳಿಸಿ ಅವ್ರನ್ನೆಲ್ಲ ಒಡಿಸಿರೋದು ಅಂತ, ಈಗ ಅವರೆಲ್ಲರೂ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ನಿಮ್ಮ ಮಗ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾನೆ ಅಂತ ಹೇಳಿದಾಗ, ಸರ್ ಇವ್ರು ಆ ರೀತಿ ಎಲ್ಲ ಮಾಡೋರಲ್ಲ ಸರ್ ಅಂತ ಮೀನಾ ಹೇಳ್ತಿರ್ತಾಳೆ. ಏನಮ್ಮ ಓಡಿಸ್ಕೊಂಡಿರೋರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಮ್ಮ ಅಂತ ಪೊಲೀಸರು ಹೇಳಿದಾಗ, ಸರ್ ನೀವು ಹೇಳಿದ್ದು ನನ್ಗೇನು ಅರ್ಥ ಆಗ್ತಿಲ್ಲ ಸರ್, ನಾನು ಬರೀ ಹೋಗಿ ಮಾತಾಡ್ಕೊಂಡು ಬಂದೆ ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೀನೇ ಅದನ್ನೆಲ್ಲ ಮಾಡಿಸಿದ್ದು ಅಂತ ಅವ್ರ ಮನೆಯವರೇ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಪ್ಪ, ನೀನೀಗ ನಮ್ಮ ಜೊತೆ ಬರ್ತಾ ಇರಬೇಕು ಅಷ್ಟೇನೆ ಅಂತ ಪೊಲೀಸರು ಸೂರ್ಯನ್ ಹೇಳ್ಕೊಂಡು ಹೋಗ್ತಿರೋವಾಗ, ಸರ್ ಇರಿ ಸರ್ ಅಂತ ಮೀನಾ ಮತ್ತೆ ರಂಗನಾಥ್ ಅವ್ರು ಇಬ್ರು ಕೂಡ ಸೂರ್ಯನ್ ಹಿಡ್ಕೊಂಡು
ಸರ್ ನನ್ನ ಮಗ ಕೋಪ ಮಾಡ್ಕೋಬಹುದು ಅಷ್ಟೇನೆ, ಆದ್ರೆ ಆ ರೀತಿ ಎಲ್ಲ ಅನ್ಯಾಯ ಮಾಡೋಣಲ್ಲ ಸರ್ ಅವನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ರವಿ ಬಂದು ಸರ್ ಸೂರ್ಯ ಆ ರೀತಿ ಮಾಡಿದ್ರೆ ಅವ್ನು ಸುಳ್ಳು ಹೇಳ್ತಿರ್ಲಿಲ್ಲ ಸರ್, ನಿಜ ಒಪ್ಕೊಬಿಡ್ತಿದ್ದ ಅಂತ ಹೇಳಿದಾಗ ಹಾಗಾದ್ರೆ ಹೊಡ್ಸ್ಕೊಂಡಿರೋನು ಸುಳ್ಳು ಹೇಳಿದಾನೆ, ಹೊಡೆದಿರೋನು ನಿಜ ಹೇಳ್ತಿದ್ದಾನ, ಹಾಸ್ಪಿಟಲ್ ಅಲ್ಲಿರೋರ್ ಪ್ರಾಣ ಏನಾದ್ರು ಹೋಯ್ತು ಅಂತ ಇಟ್ಕೋ, ಇವನು ಜೀವನ ಪೂರ್ತಿ ಜೈಲಲ್ಲೇ ಇರ್ಬೇಕಾಗತ್ತೆ ಅಂತ ಪೊಲೀಸ್ನವ್ರು ಹೇಳಿ ಬಾ ಅಂತ ಹೇಳ್ಕೊಂಡು ಹೋಗ್ತಿರೋವಾಗ ಸರ್ ನಾನು ಹೇಳೋದನ್ನ ಕೇಳಿ ಸರ್ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಶಾಂತಿ ಬಂದು ನೀವ್ ಯಾಕ್ರಿ ತಡೆಯೋದಕ್ಕೆ ಹೋಗ್ತಿದ್ದೀರಾ, ಇವನು ಒಡೆದಾಟ ಬಡದಾಟ ಅಂತ ಮಾಡ್ಕೊಂಡು ಬರೋದೇನು ಹೊಸದಾ, ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗಿ ಹೊಡ್ಸ್ಬಿಟ್ಟು ಬಂದಿದ್ದಾನೆ, ಅದನ್ನೇ ಇವ್ನು ಬಂದು ಇಷ್ಟೊತ್ತು ಹೇಳ್ತಿದ್ದು ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ಅಂತ, ಅದನ್ನೇ ಇವ್ನು ಮಾಡಿ ಬಂದಿರೋದು ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಅವ್ರು ಕೋಪ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ನೀನು, ನಿನ್ಗೋಸ್ಕರ ಹೋಗಿನೇ ಕಣೆ ಅವ್ನಿಗೆ ಈ ಥರ ಎಲ್ಲ ಆಗ್ತಿರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಹೋಗ್ಲಿ ಬಿಡಪ್ಪ ಮಾತಾಡ್ಲಿ ಅಂತ ಸೂರ್ಯ ಹೇಳಿ ನೀನ್ ಮಾತಾಡು ಸಕ್ರೆ, ನಿನ್ಗೋಸ್ಕರ ನನ್ನ ಕೆಲಸ ಎಲ್ಲ ಬಿಟ್ಟು ಮಾತಾಡಕ್ ಹೋಗಿದ್ನಲ್ಲ, ನೀನ್ ಇದನ್ನೆಲ್ಲ ಹೇಳ್ಬೇಕಾಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಸರ್ ನನ್ನ ಮಗ ಯಾರನ್ನೂ ಹೊಡಿಲಿಲ್ಲ ಸರ್, ನನ್ಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದೇ ಇವ್ರ ಅಮ್ಮನೇ ಹೇಳ್ತಿದ್ದಾರಲ್ಲ ಇವ್ನು ಹೊಡೆದು ಬಂದಿದ್ದಾನೆ ಅಂತ, ಯಾವ ತಾಯಿ ತಾನೇ ಈ ರೀತಿ ಹೇಳೋದಕ್ಕೆ ಸಾಧ್ಯ, ನೀವೇ ಹೇಳಿ, ಎಲ್ಲ ತಾಯಿನೂ ಅವ್ರ ಮಕ್ಕಳನ್ನ ಸುಳ್ಳು ಹೇಳಿ ಕಾಪಾಡ್ಕೋತಾರೆ, ಇವ್ರು ಹೇಳೋದನ್ನ ಕೇಳಿದ್ರೇನೆ ಗೊತ್ತಾಗ್ತಿದೆ ಇವನು ಕನ್ಫರ್ಮ್ ಆಗಿ ರೌಡಿನೇ ಅಂತ ಪೊಲೀಸ್ನವ್ರು ಹೇಳಿದಾಗ ರಂಗನಾಥ್ ಅವರು ಮತ್ತೆ ಸೂರ್ಯ ಶಾಂತಿ ಕಡೆಗೆ ತಿರ್ಗಿ ನೋಡ್ತಾರೆ. ಆಗ ಮೀನಾ ಸರ್ ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸೋರಲ್ಲ ಸರ್ ಅಂತ ಹೇಳಿದಾಗ ಸರ್ ಅದೇನಿದೆಯೋ ಅದನ್ನ ಇಲ್ಲೇ ವಿಚಾರಣೆ ಮಾಡಿ ಸರ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲಿ ವಿಚಾರಣೆ ಮಾಡೋದಕ್ಕೆ ಇದೇನು ಪೊಲೀಸ್ ಸ್ಟೇಷನ್ ಏನ್ರಿ, ಇವನನ್ನ ಅರೆಸ್ಟ್ ಮಾಡಿದ್ರೇನೆ ಸರಿ ಹೋಗೋದು, ಬಿಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನೀವು ನಮ್ಮ ಜೊತೆ ಬರ್ತೀರಾ ಅಂತ ಪೊಲೀಸರು ಹೇಳಿದಾಗ ಸರಿ ಸರ್ ನಡೀರಿ ನಾನು ಬರ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಪ್ಪ ಏನಪ್ಪ ಹೇಳ್ತಿದ್ಯಾ ನೀನು ಅಂತ ಸೂರ್ಯ ಹೇಳಿ ಸರ್ ನಮ್ಮಪ್ಪ ಪೊಲೀಸ್ ಸ್ಟೇಷನ್ಗೆಲ್ಲ ಬರೋದು ಬೇಡ ಸರ್, ಅವ್ರ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಈಗೇನು ಸರ್ ನನ್ನ ನಿಮ್ಮ ಜೊತೆ ಬರಬೇಕು ಅಷ್ಟೇ ತಾನೇ, ನಡೀರಿ ಸರ್ ನಾನು ಬರ್ತೀನಿ ಅಂತ ಸೂರ್ಯ ಹೇಳಿದಾಗ ಏನ್ರಿ ಇದು ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಮೀನಾ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನೀನು ಮತ್ತೆ ಅಪ್ಪ ನಂಬಿದ್ರೆ ನನ್ಗಷ್ಟೇ ಸಾಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಅಲ್ಲಿಗೆ ಕ್ರಿಶ್ ಅಳ್ತಾ ಬಂದು ನಮ್ಮ ಅಂಕಲ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಿರ್ತಾನೆ. ಹೇ ಕ್ರಿಶ್ ನನ್ಗೇನು ಆಗಿಲ್ಲ ಕಣೋ, ನಾನು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅಪ್ಪ ನೀನ್ ಧೈರ್ಯವಾಗಿರಪ್ಪ, ಹೇ ರವಿ ಅಪ್ಪನ್ ನೋಡ್ಕೊಳ್ಳೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಪ್ಲೀಸ್ ಸರ್ ಪ್ಲೀಸ್ ಅಂತ ಮೀನಾ ಕೇಳ್ಕೊತಿರೋವಾಗ ರಂಗನಾಥ್ ಅವರು ಅಳ್ತಾ ನಿಂತಿರ್ತಾರೆ. ಆಗ ರೋಹಿಣಿ ಆ ಕಾಗೆ ಸುಮ್ಮನ್ ರೌಡಿಗಳೇ ಇದೆಲ್ಲ ಮಾಡಿರೋದು, ಆದ್ರೆ ಈ ಸೂರ್ಯ ಸಿಕ್ಕಾಕೊಂಡ ಅಷ್ಟೇನೆ, ಸದ್ಯ ನನ್ನ ಹೆಸರು ಬರ್ದೇ ಇರೋದೇ ಒಳ್ಳೇದಾಯ್ತು ಅಂತ ಹೇಳಿ ರೋಹಿಣಿ ಅನ್ಕೋತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.